ಕೃಷ್ಣಾ ನದಿ ದಂಡೆ ಆ ರೈತರು ಹೋರಾಟ ಮಾಡ್ತಾರ ಗೊತ್ತೇನೋ. ಕರೆಂಟ್ ಕೊಡ್ರಿ ನಮ್ಗೆ, ನಾವು ರೊಕ್ಕ ಕೊಡ್ತೀವಿ, ಕರೆಂಟ್ ಕೊಡ್ರಿ. ಕರೆಂಟೇ ಇಲ್ಲ ನಮ್ ಕಡೆಗೆಲ್ಲ. ಈ ಕಡೆ ಹೆಂಗಾಯ್ತು ಗೊತ್ತಿಲ್ಲ, ಅರ್ಧಕ್ಕರ್ಧ ಬಸ್ಸೇ ಇಲ್ಲ ಕಣವ, ಬಸ್ಸೇ ಇಲ್ಲ, ಫ್ರೀ. ಶಾಲೆಗೆ ಹೋಗೋ ಮಕ್ಕಳಿಗೂ ಬಸ್ ಇಲ್ಲ. ಆ ಶಾಲೆಗೆ ಹೋಗೋ ಮಕ್ಕಳು ಲಬ ಲಬ ಹೊಡ್ಕತ್ತವೆ. ಯಾಕೆಂದ್ರೆ ಅರ್ಧಕ್ಕರ್ಧ ಬಸ್ ಕಟ್. ಇದು ಮೊದಲನೇ ವರ್ಷ ಹನಿಮೂನ್ ಪೀರಿಯಡ್. ಹನಿಮೂನ್ ಪೀರಿಯಡ್ ಆಗಿ ಹಿಂಗೆ ಈಗಲೇ ನಿಮ್ಮನ್ನ ನೀರಿಲ್ದೆ ಬೋಳಿಸಿದ್ದಾರೆ. ಈಗಲೇ ಗಂಡನ್ ಕಿಸಿಯ ಕೈಯ ಕೆಣತಿ ಕೊಟ್ಟು ನಾನ್ ಕೊಟ್ಟೆ ಎಂದಿದ್ದಾರೆ. ಮುಂದೆ ನಡೆಯೋದು ಕಾಂಗ್ರೆಸ್ ನಂಗೆ ಬಿಟ್ರೆ ಮುಂದೆ ನಡೆಯೋದು ಹಗಲು ದರೋಡೆ. ಹೌದಾ ಅಲ್ವಾ? ಅದೇನೋ ಹೇಳ್ತಾರಲ್ಲ ಜವಾರಿ ಬಸ್ಸಾಗೆ, ಹೌದಾ ಅಲ್ವಾ? ಹೌದಾ ಹುಲಿಯಾ? ಕರೆಕ್ಟ್ ಆಗಿ ಹೇಳ್ರಿ, ಹೌದಾ ಅಲ್ವಾ? ಹೌದಾ ಅಲ್ವಾ? ಇದು ಅವ್ರ ಗ್ಯಾರಂಟಿ. ಹರಕೆ ಕುರಿಯಾಗಕ್ಕೆ ತಯಾರಿದ್ದೀರಾ? ಇಲ್ಲ ಅಂದ್ರೆ ಕೈ ಎತ್ತಿ ಹೇಳ್ರಿ, ಹಿಂಗ ಅಲ್ಲಾಡ್ಸಿ ಹೇಳ್ರಿ. ಹರಕೆ ಕುರಿ ಹಾಕ್ತೀರಾ? ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೆ ಹರಕೆ ಕುರಿ ಗ್ಯಾರಂಟಿ, ದೇಶನೇ ಕಚಿಕ್ ಮಾಡ್ಬಿಡ್ತಾರೆ. ನಾನು ಸುಮ್ಮನೆ ಹೇಳ್ತಿರೋದಲ್ಲ. NIA ಅರೆಸ್ಟ್ ಮಾಡಿರೋದು 46 ಜನ ಭಯೋತ್ಪಾದಕರನ್ನ. ಕಾಂಗ್ರೆಸ್ನವ್ರ ಪಾಲಿಗೆ ದೇ ಆರ್ ಆಲ್ ಏನೋ ಜೋರಿಗೆ ಏನದು, ಅವರಿಗೆ ಬಿರಿಯಾನಿ ಕೊಟ್ಟು ಉಳಿಸ್ಕೊಂಡ್ರೆ ದೇಶ ಉಳಿಯುತ್ತ? ಏನಿದ್ರು ಇಲ್ಲಿ ನಮ್ಮ ಉತ್ತರ ಪ್ರದೇಶದಾಗಿ ಯೋಗಿ ಆದಿತ್ಯನಾಥ್ ಮಾಡ್ತಾರಲ್ಲ, ಬಿರಿಯಾನಿ ಎಲ್ಲ ಉತ್ತರ ಕೊಡ್ಬೇಕಾಗಿರೋದು. ಯಾವ ಉತ್ತರ ಕೊಡ್ಬೇಕಾಗಿರೋದು? ಬುಲ್ಡೋಜರ್ ಉತ್ತರ ಕೊಟ್ರೆ ಮಾತ್ರ ದೇಶ ಉಳಿಯೋದು. ನಾವು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿವಿ ಅಂದ್ವಲ್ಲ, ನಮ್ಮ ಹಿಂದುತ್ವ APJ ಅಬ್ದುಲ್ ಕಲಾಂ ಅವ್ರನ್ನ ಎದೆ ಒಳಗಿಟ್ಕೊಂಡ್ರ ಹಿಂದುತ್ವ, ಶಿಶಿನಾಳ ಶರೀಫ್ರನ್ನ ನಮ್ಮವನು ಅಂತ ಒಪ್ಕೊಂಡ್ರ ಹಿಂದುತ್ವ, ಇಬ್ರಾಹಿಂ ಸುತಾರ್ ಇಲ್ಲ ಇದ್ರಲ್ಲ ನಮ್ಮ ಬಸವ ಭಕ್ತ ಮಾಲಿಂಗ್ಪುರದವರು, ಅವ್ರಿಗೆ ಪದ್ಮ ಪ್ರಶಸ್ತಿ ಕೊಟ್ಟು ತಲೆ ಮೇಲೆ ಮೆರೆಸಿದ ಹಿಂದುತ್ವ ನಮ್ದು. ಕಾಂಗ್ರೆಸ್ದು ನೀತಿ ಏನ್ ಗೊತ್ತಾ? ಬಾಂಬ್ ಬಿಡೋರ್ನ ಏನಂತ ಕರೆಯೋದು? ಹುಬ್ಳಿಯಾಗೆ ಸ್ಟೇಷನ್ಗೆ ಬೆಂಕಿ ಹಾಕೊಂಡಿದ್ರು. DJ ಹಳ್ಳಿ KG ಹಳ್ಳಿಯಾಗೆ ದಲಿತ ಶಾಸಕ ಶ್ರೀನಿವಾಸ ಮೂರ್ತಿ ಮನೆ ಸುಟ್ಟರು. ಆ ಮನೆ ಸುಟ್ಟವ್ರನ್ನ, 200ಕ್ಕೂ ಹೆಚ್ಚು ಅಂಗಡಿ ಸುಟ್ಟವ್ರನ್ನ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತವ್ರನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವರು ಪತ್ರ ಬರೀತಾರೆ, ಇವರೆಲ್ಲ ಅಮಾಯಕರು, ಬಿಡುಗಡೆ ಮಾಡಿ ಅಂದ್ರೆ. ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ರೆ ಮುಂದೆ ನಮ್ಮ ದೇಶ ಉಳಿಯುತ್ತಾ? ದೇಶ ಉಳಿಯುತ್ತಂದ್ರೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ ಬಂದಿದ್ದೀನಿ. ಮತ್ತೊಮ್ಮೆ ಇನ್ನು 20 ದಿನ ಇದೆ ಚುನಾವಣೆಗೆ. 18 ದಿನ ನಾವು ಚುನಾವಣಾ ಕ್ಯಾಂಪೇನ್ ಮಾಡಬಹುದು. ಮೋದಿ 365 ದಿವಸ ದೇಶಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಮೋದಿ 365 ದಿನ ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಕಳೆದ 10 ವರ್ಷದಿಂದ ಪ್ರಧಾನಮಂತ್ರಿಯಾಗಿ ಒಂದಿನ ರಜೆ ತಗೊಂಡಿಲ್ಲ. ಜಗತ್ತಿನಲ್ಲಿ ಭಾರತದ ಗೌರವವನ್ನು ಹೆಚ್ಚಿಸಿದ್ದಾರೆ. ಬಡವರಿಗೆ ಬಲ ಕೊಡೋ ಯೋಜನೆಯನ್ನು ತಂದಿದ್ದಾರೆ. ಅಂತ ಮೋದಿಯವರ ಸಲುವಾಗಿ ನಾವೊಂದು 20 ದಿನ ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀನಿ.